ಕಾಂಗ್ರೆಸ್ನಲ್ಲಿ ಪವರ್ ಪ್ಲೇ ಜಾಸ್ತಿ ಆಗಿದೆ. ನೀವು ನೋಡಿದ್ರಿ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಒಂದಷ್ಟು ಜನ MLAಗಳು ಕರ್ಕೊಂಡು ಹೋಗಿ ನನಗೂ ಕೂಡ ಒಂದಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡಿದರು. ಈಗ ಸಿದ್ದರಾಮಯ್ಯನವ್ರ ಸರದಿ, ಸಿದ್ದರಾಮಯ್ಯನವ್ರು ಏನು ಜೊತೆಗೆ ಹೋಗಿದ್ದಾರಲ್ಲ ಅವ್ರ ಜೊತೆಗೂ ಕೂಡ ಒಂದಷ್ಟು ಜನ ಹೋಗಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ಈ ಹಿಂದೆ ತೆರೆಮರೆಯಲ್ಲಿ ನಡೀತಿತ್ತಲ್ಲ ಅದೆಲ್ಲವೂ ಕೂಡ ಬಹಿರಂಗವಾಗುವಂಥ ದಿನಗಳು ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮತಗಳ್ಳತನದ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಕರ್ನಾಟಕದಿಂದಲೇ ರಣಕಹಳೆ ಓದಿದ್ರು. ಇದೀಗ ಬಿಹಾರದಲ್ಲಿ ಅಭಿಯಾನ ನಡೆಸ್ತಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ನಾಯಕರನ್ನ ಕರೆಸಿಕೊಂಡು ರ್ಯಾಲಿ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಹೀಗೆ ಹೋರಾಟದಲ್ಲಿ ಬ್ಯುಸಿಯಾಗಿರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಪವರ್ ಶೋ ನಡೆಸಿದ್ದಾರೆ. ಹಾಗಿದ್ರೆ ಏನಿದು ನಾಯಕರ ಪವರ್ ಪ್ಲೇ ಅಂತೀರಾ? ತೋರಿಸ್ತೀವಿ ನೋಡಿ. ಕಳೆದ ಭಾನುವಾರ ಬಿಹಾರಕ್ಕೆ ತೆರಳಿದ್ದ DKಶಿ ಒಬ್ಬರೇ ಹೋಗಿರಲಿಲ್ಲ. DK ಜೊತೆಗೆ ವಿಶೇಷ ವಿಮಾನ ಹತ್ತಿದ್ದು ಬರೋಬ್ಬರಿ 14 ಶಾಸಕರು. ಈ ಶಾಸಕರ ತಂಡದೊಂದಿಗೆ DK ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ಈ ಮೂಲಕ ಶಾಸಕರ ಪಡೆ ತಮ್ಮೊಂದಿಗಿದೆ ಅನ್ನೋದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡಲು ಯತ್ನಿಸಿದ್ರು. ಅಲ್ಲಿಗೆ ಒಂದು ತಕ್ಕಡಿ ಮೇಲೆದ್ದಿದೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಇದೀಗ ಸಿದ್ದರಾಮಯ್ಯ ಕಡೆಯಿಂದಲೂ ಕೌಂಟರ್ ಸ್ಟ್ರಾಟಜಿ ನಡೆದಿದೆ. ನೆನೆ ಬಿಹಾರದಲ್ಲಿ ರಾಹುಲ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ಜೊತೆಗೆ ಸಚಿವರ ತಂಡವೇ ಪ್ರಯಾಣ ಬೆಳೆಸಿತು. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, KJ ಜಾರ್ಜ್, MC ಸುಧಾಕರ್, MLCಗಳಾದ ಹಿರಿಯ ನಾಯಕ BK ಹರಿಪ್ರಸಾದ್, ಸಲೀಂ ಅಹಮದ್, ನಜೀರ್ ಅಹಮದ್, ಕಾನೂನು ಸಲಹೆಗಾರ ಪೊನ್ನಣ್ಣ CMಗೆ ಸಾಥ್ ಕೊಟ್ಟಿದ್ರು. ಈ ಮೂಲಕ ತಮ್ಮೊಂದಿಗೆ ಸಚಿವರ ಪಡೆಯೇ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ CM ಸಿದ್ದರಾಮಯ್ಯ. ಇನ್ನು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಜೊತೆಗೆ DK ಸಮರ್ಥ ನಾಯಕರಿದ್ದಾರೆ, ಅವರು ಒಂಟಿಯಾದ್ರು ಅನ್ನೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೋಗಿದ್ವು, ಅಲ್ಲಿ ರಾಹುಲ್ ಗಾಂಧಿ ಅವರ ರ್ಯಾಲಿ ನಡೀತಾ ಇದೆ, ಅದಕ್ಕಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿದ್ದು. ಒಂದು ಸಾಲಿಡಾರಿಟಿ ಅಷ್ಟೇ, ಬೇರೆ ಏನಿದೆ. DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು. ಅವ್ರದೇ ಆದಂತ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ. ಏನು ರಾಜಕಾರಣಕ್ಕೆ ಹೊಸಬ್ರ, ಅವರು ಸಮರ್ಥರಿದ್ದಾರೆ. ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ. ಅವರನ್ನ ರೀತಿ ಎಲ್ಲ ಐಸೋಲೇಷನ್ ಅದು ಇದು ಎಲ್ಲ ಮಾತಾಡೋದು ಸರಿ ಇಲ್ಲ. ಕಾಂಗ್ರೆಸ್ನಲ್ಲಿ ಕೆಲ ದಿನಗಳಿಂದ ತಕ್ಕಡಿ ತೂಗೋ ಆಟ ಜೋರಾಗಿದೆ. ಮಾಜಿ ಸಚಿವ KN ರಾಜಣ್ಣ ಸಂಪುಟದಿಂದ ವಜಾ ಬಳಿಕ ಸಿದ್ದರಾಮಯ್ಯ ಟೀಮ್ ಕೊಂಚ ಹಿನ್ನಡೆ ಅನುಭವಿಸಿತು. ಆದರೆ ಯಾವಾಗ DK ಶಿವಕುಮಾರ್ RSS ಗೀತೆ ಹಾಡಿ ಕ್ಷಮೆ ಕೋರೋ ಸ್ಥಿತಿ ಬಂತು, ಮತ್ತೆ ಸಿದ್ದರಾಮಯ್ಯ ತಂಡಕ್ಕೆ ಬಲ ಬಂದಂತಾಗಿದೆ. ಇದೇ ಉತ್ಸಾಹದಲ್ಲಿ ರಾಹುಲ್ ಗಾಂಧಿ ಮುಂದೆ ಇಬ್ಬರು ನಾಯಕರ ಪರೋಕ್ಷ ಶಕ್ತಿ ಪ್ರದರ್ಶನ ನಡೆದಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.